ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇತ್ತೀಚಿನ ದಿನಗಳಲ್ಲಿ ಗುರುಕುಲ ಪದ್ಧತಿ ಅನ್ನೋದು ಕಳೀತಾ ಹೋದಂಥ ಸಂದರ್ಭದಲ್ಲಿ ಸ್ಕೂಲ್ಗೆ ಮಕ್ಕಳು ಹೋಗ್ತಾರೆ, ಬರ್ತಾರೆ, ಹೆಚ್ಚಿನ ಸಮಯ ಸ್ಕೂಲಲ್ಲೇ ಕಳೀತಾರೆ. ಆದರೂ ಕೂಡ ಎಲ್ಲರೂ ಒಂದೇ ಸಮ ಓದೋದಿಲ್ಲ, ಎಲ್ರಿಗೂ ಒಂದೇ ಸಮ ವಿದ್ಯೆ ಒಲಿಯೋದಿಲ್ಲ ಅನ್ನೋದು ಮಾತಿದೆ. ಮತ್ತು ಕೆಲವೊಬ್ಬೊಬ್ಬರು ಚೆನ್ನಾಗಿ ಓದ್ತಾರೆ, ಆದರೆ ತಲೆಯಲ್ಲಿ ಏನೂ ಉಳಿಯೋದಿಲ್ಲ, ಎಲ್ಲದೂ ಮರೆತು ಬಿಡೋದು, ಈ ರೀತಿ ಆಗ್ತಾ ಇರುತ್ತೆ. ಈ ಥರದ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಎದುರಾಗೋದು ಯಾಕೆ ಗುರೂಜಿ? ನೋಡಿ, ನನ್ನ ಅನುಭವದ ಮಾತು, ನನ್ನ ಸುಮಾರು ಒಂದು 10-15 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಾದರೆ, ಅಪ್ಪ ಅಮ್ಮ ಏನಾದ್ರು ಒಳ್ಳೇದು ಮಾಡಿದರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗೋದು ಅದೊಂದು ನನ್ನ ಸಂಶೋಧನೆ. ಅಪ್ಪ ಅಮ್ಮನೂ ಸರಿ ಇಲ್ಲ ಅಂದರೆ ಮಕ್ಕಳು ವಿದ್ಯಾವಂತರಾಗೋದಿಲ್ಲ. ಅದರಿಂದ ಅಯ್ಯೋ ನನ್ನ ಮಗ ಹೋಮ್ವರ್ಕ್ ಮಾಡಲ್ಲ, ನನ್ನ ಮಗ ಸ್ಕೂಲ್ಗೆ ಸರಿಯಾಗಿ ಹೋಗಲ್ಲ, ನನ್ನ ಮಗ ಹೇಳಿದ್ದೇ ರಿಪೀಟ್ ಮಾಡ್ತಿರ್ತಾನೆ, ನನಗೆ ಭಾಳ ಬೇಜಾಗಿದೆ, ಅವ್ನು ಹೆಂಗೆ ಓದಿಸೋದಪ್ಪ ಅನ್ಸೋ ಕಷ್ಟ ಬಂದುಬಿಟ್ಟಿದೆ ಅಂತ ಭಾಳ ತಂದೆ ತಾಯಿಗಳು ತುಂಬ ಯೋಚನೆ ಮಾಡ್ತಾರೆ, ಮಕ್ಕಳಿಗಿಂತ ಹೆಚ್ಚಾಗಿ. ಹೌದು. ನಾವು ಜನ್ಮದಲ್ಲಿ 4 ಜನಕ್ಕೆ ಒಳ್ಳೆ ವಿದ್ಯಾದಾನ ಮಾಡಿದರೆ, ಕಲ್ತಿದ್ದನ್ನು ಹೇಳ್ಕೊಟ್ಟಿದ್ರೆ, ಅಥವಾ ಪುಸ್ತಕ ಪೆನ್ನು ಅದು ಇದು ದಾನ ಮಾಡಿದರೆ, ಈ ಜನ್ಮದಲ್ಲಿ ನಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರಾಗ್ತಾರೆ. ಅಬ್ಸರ್ವ್ ಮಾಡಿ, ಎಷ್ಟೋ ಜನ ಹಳ್ಳಿಲಿ ರೈತರು ಓದಕ್ಕೂ ಬರೆಯಲ್ಲ, ಬರೆಯೋಕ್ಕೂ ಬರಲ್ಲ ಕೆಲವು ಜನಕ್ಕೆ, ಬಟ್ ಅವ್ರ ಮಕ್ಕಳೆಲ್ಲ ಡಾಕ್ಟರ್ ಇಂಜಿನಿಯರ್ಸ್ ಆಗಿದ್ದಾರೆ. ಎಷ್ಟೋ ಜನ ಅವ್ರ ಮಕ್ಕಳು ಅವ್ರಿಗೆ ಹೆಬ್ಬೆಟ್ಟು ಹತ್ತುತ್ತಾರೆ, ಅಪ್ಪನೂ ಹೆಬ್ಬೆಟ್ಟು, ಅಮ್ಮನಿಗೂ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಬಟ್ ಅವ್ರ ಮಗ IAS ಆಫೀಸರ್ ಆಗಿದ್ದಾರೆ. ಹಾಗಾದರೆ ಇಲ್ಲಿ ಅಪ್ಪನೂ ಹೈಲಿ ಕ್ವಾಲಿಫೈಡು, ಅಮ್ಮನೂ ಹೈಲಿ ಕ್ವಾಲಿಫೈಡು, ಮಗ ನೋಡೋ 7ನೇ ಕ್ಲಾಸ್ಗೆ ಡಿಸ್ಕಂಟಿನ್ಯೂ, ಡ್ರಗ್ಸ್ ತೊಗೊಳೋದು, ಅಲ್ಲಿ ಬಾರು ರೆಸ್ಟೋರೆಂಟ್ ಅಡ್ಡಾಡ್ಕೊಂಡು ಕಾಲ ಕಳೆದ್ಬಿಟ್ಟಿದ್ದಾರೆ. ಅದರಿಂದ ಅಪ್ಪ ಮಕ್ಕಳು ಎಷ್ಟು ಚೆನ್ನಾಗಿ ವಿದ್ಯಾವಂತರಾಗ್ತಾರೆ ಅನ್ನೋದನ್ನು ಅಪ್ಪ ಅಮ್ಮದ ಜಾತಕದಲ್ಲಿ ನೋಡಬೇಕು. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ಈಗೊಬ್ರು ಕಾಲರ್ ಇದ್ದಾರೆ, ರಾಜಪ್ಪ ಅಂತ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಪ್ಪ. ನಮಸ್ಕಾರ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು, ಮುರಳೀಕೃಷ್ಣ ಅಂತ. ಹೇಳಿ, ಏನು ಸಮಸ್ಯೆ ಅವ್ರದ್ದು? ಅವನಿಗೆ ಯಾಕೆ ತಲೆ ಹಿಂದಗಡೆ ಹೊಡ್ತಾ ಬರ್ತದೆ, ಅವನು ಇಂಜಿನಿಯರ್ ಫೈನಲ್ ಓದ್ತಾನೆ. ನಿಮ್ಮ ಮೈಸೂರು ಪ್ರೋಗ್ರಾಮಿಗೆ ಅವನು ಬಂದಿದ್ದ. ನಮ್ಮ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ರಾ? ಹೌದು. ಓಕೆ, ನೀವು ಸ್ವಲ್ಪ ಕರೆಕ್ಟಾಗಿ ಮಾತಾಡಿ, ಸ್ವಚ್ಛವಾಗಿ. ಏನು ಸಮಸ್ಯೆ ಅದು? ಅವನಿಗೆ ತಲೆಗೆ ಕಿತ್ತಂಗಾಗುತ್ತೆ, ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ. ಓದೋದಕ್ಕಾಗೋದಿಲ್ಲ, ಬರೆಯೋದಕ್ಕಾಗೋದಿಲ್ಲ. ಏನೋ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾರೆ. ಅಂದರೆ ನಿಮ್ಮ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಓದಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಫೈನಲ್ ಇಯರು, ಓದಕ್ಕಾಗ್ತಿಲ್ಲ, ಬರೆಯೋಕ್ಕಾಗ್ತಿಲ್ಲ ತಾನೇ ಸಮಸ್ಯೆ? ಹೌದು ಸರ್. ಓಕೆ, ಮೈಸೂರಿಗೆ ನಿಮ್ಮ ಪ್ರೋಗ್ರಾಮಿಗೆ ಕಳಿಸಿದ್ದೆ. ಹೌದಾ? ಓಕೆ, ಭಾಳ ಸಂತೋಷ. ಓಕೆ, ನಿಮ್ಮ ಮಗನಿಗೆ ನಾನು ಹೇಳೋ ಮಂತ್ರನ ನೋಡಿ, ಈ ಎಪಿಸೋಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ನಾಳೆ ನಾಡಿದ್ರಲ್ಲಿ. ಈ ಮಂತ್ರ ನೀವು ಬರ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಓಂ
ಐಂ ಹ್ರೀಂ ಓಂ ಸರಸ್ವತ್ಯೈ ನಮಃ. ಓಂ ಐಂ ಹ್ರೀಂ ಓಂ ಸರಸ್ವತ್ಯೈ ನಮಃ. ಐಂ ಹ್ರೀಂ ಅನ್ನೋ ಮಂತ್ರ ಹೇಳ್ತಾ ಇದ್ದರೆ ಬ್ರೈನಲ್ಲಿ ಈ ಹಿಂದ್ಗಡೆ ಬ್ರೈನು ಮುಂದ್ಗಡೆದು ಚುರುಕಾಗಿ ಬರೆಯೋದಿಕ್ಕೂ ಮತ್ತು ಓದೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಬರುತ್ತೆ. ಐಂ ಹ್ರೀಂ ಓಂ ಸರಸ್ವತ್ಯೈ ನಮಃ. ಐಂ ಹ್ರೀಂ ಓಂ ಸರಸ್ವತ್ಯೈ ನಮಃ. ಈ ಸೌಂಡ್ ವೈಬ್ರೇಷನ್ ಬ್ರೈನಲ್ಲಿ ಹೋಗಬೇಕು. ಐಂ ಹ್ರೀಂ ಓಂ ಸರಸ್ವತ್ಯೈ ನಮಃ. ಇದನ್ನು ದಿನ ಬೆಳಗ್ಗೆ ಸಂಜೆ 108 ಸಲ ಹೇಳಕ್ಕೆ ಹೇಳಿ. 2 ದಿನದಲ್ಲಿ ದೊಡ್ಡ ಪವಾಡ ಆಗುತ್ತೆ. ಧನ್ಯವಾದಗಳು ರಾಜಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಗುರುಗಳೇ, ಪೋಷಕರು ಮಾಡಿದಂತಹ ಕರ್ಮದ ಫಲದ ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ ಅನ್ನೋದನ್ನ ಹೇಳ್ತಾ ಇದ್ರಿ. ಓದಿದ್ದನ್ನು ಮರ್ತು ಬಿಡೋದು ಯಾಕೆ, ಓದಿನಲ್ಲಿ ಆಸಕ್ತಿನೇ ಕಳ್ಕೊಳ್ಳೋದು ಯಾಕೆ ಅಂತ ನೋಡಿ. ಇವತ್ತಿನ ಜನ್ರೇಷನಲ್ಲಿ ನಾವು ಓದುವಾಗ ಯಾವ ಮೊಬೈಲು ಇರಲಿಲ್ಲ, ಏನಿಲ್ಲ, ಟಿವಿಗಳು ಇರಲಿಲ್ಲ. ನಾವು ಓದುವಾಗ ಬರೀ ಒಂದು ರೇಡಿಯೋಗಳಿತ್ತು. ಈಗ ಓದೋಕ್ಕೆ ಅಂತ ಕೂತ್ಕೊಂಡ್ರೆ ವಾಟ್ಸಪ್ ಮೆಸೇಜ್ ಬಂತ ನೋಡ್ತಾರೆ, SMS ಬಂತ ಅಂತ ನೋಡ್ತಾರೆ, ಮತ್ತು ಗೇಮ್ಸು ಅದು ಯಾವುದೂ ಇಲ್ಲ ಅಂದರೆ ಟಿ ವಿ ನೋಡ್ತಾ ಕೂತ್ಕೊಳ್ತಾರೆ. ಡಿಸ್ಟರ್ಬೆನ್ಸ್ ಜಾಸ್ತಿ ನಾವು ಮಾಡ್ಕೋತಾ ಇದ್ದೀವಿ. ಯಾರಿಗೂ ಮೆಮೊರಿ ವೀಕ್ ಇಲ್ಲವೇ ಇಲ್ಲ, ಯಾರಿಗೂ ಮೆಮೊರಿ ವೀಕೂ ಇಲ್ಲ, ಲೀಕೂ ಇಲ್ಲ, ಸ್ಟ್ರಾಂಗ್ ಇರುತ್ತೆ. ಯುಟಿಲೈಸೇಷನ್ ಗೊತ್ತಿಲ್ಲ ಹೆಂಗೆ ಮಾಡ್ಕೋಬೇಕು ಅಂತ. ಅದರಿಂದ ಓದೋದ್ರಲ್ಲಿ ನಾವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ನಾನು ಇದು ಓದೋವರೆಗೂ ಮೊಬೈಲ್ ಮುಟ್ಟಲ್ಲ, ಇದಕ್ಕೆ ಅರ್ಥ ಆಗೋವರೆಗೂ ನಾನು ಇನ್ನೊಂದು ನೋಡಲ್ಲ ಅನ್ನೋ ಒಂದು ಸಂಕಲ್ಪ ಬರಬೇಕು. ಆಗ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಪ್ರತಿ ಸಲನೂ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತಾ ಇದ್ದರೆ, ಕೆಲವ್ರು ಇರ್ತಾರೆ. ನಾನು ಇಂಜಿನಿಯರಿಂಗ್ ಮಾಡೋವಾಗ ನನಗೆ ಒಬ್ಬ ಹುಡುಗ ಇದ್ದ, ಓದೋದು ಅವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ವಲ್ಲ. ಏನು ಮಾಡೋದು, ರಿಲ್ಯಾಕ್ಸ್ ಮಾಡಲಿಕ್ಕೆ ಓದೋದು, ಒಂದು ಚಕ್ಲಿ ತಿನ್ನೋದು, ಓದೋದು ಕಾಂಗ್ರೆಸ್ ತಿನ್ನೋದು, ಓದೋದು ಚಾಕ್ಲೇಟ್ ತಿನ್ನೋದು, ಒಂದು ಪೇಜ್ ಓದೋದು, ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು. ಹೀಗಾಗಿ ಅವನು ರಿಲ್ಯಾಕ್ಸ್ಗೋಸ್ಕರ ಮಾಡ್ತಿದ್ನೋ ಅಥವಾ ಅವ್ನು ಕಾನ್ಸಂಟ್ರೇಷನ್ ಅಟ್ರಾಕ್ಟ್ ಮಾಡೋಕ್ಕೆ ಮಾಡ್ತಿದ್ನೋ ಗೊತ್ತಿಲ್ಲ. ಮತ್ತು ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವನು ಎಷ್ಟೋ ಸಲ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ದ. ಅದಿಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಮನಸ್ಸಿನ ಸಂಕಲ್ಪ ಮೇಲೆ ಬರುತ್ತೆ. ಮೆಮೊರಿ ಯಾರಿಗೂ ಲೀಕ್ ಇಲ್ಲ, ವೀಕ್ ಇಲ್ಲ, ಕಾನ್ಸಂಟ್ರೇಷನ್ ಅನ್ನೋದು ಕೂಡ ಏನಿಲ್ಲ, ನಮ್ಮ ಸಂಕಲ್ಪ ವಿಲ್ ಪವರ್ ಮೇಲೆ ನಿಂತ್ಕೊಳ್ಳುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಆಶಾ ಕರೆ ಮಾಡಿದ್ದಾರೆ. ನಮಸ್ಕಾರ ಆಶಾ. ಓಕೆ, ಕರೆ ಕಟ್ಟಾಗಿದೆ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಅಂದರೆ ಕಾನ್ಸಂಟ್ರೇಷನ್ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಅವರೇ ಸಾಕಷ್ಟು ಅಂದರೆ ರಿಲ್ಯಾಕ್ಸೇಷನ್ಗೋಸ್ಕರ ಮೊಬೈಲ್ ನೋಡೋದು, ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ತಿನ್ನೋದು ಈ ರೀತಿ ಮಾಡ್ತಾ ಇರ್ತಾರೆ. ಹೀಗಾಗಿ ಮೈಂಡ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಓದಲಿಕ್ಕಾಗೋದಿಲ್ಲ, ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಮತ್ತು ತಂದೆ ತಾಯಿಗಳ ಕರ್ಮಫಲದ ಆಧಾರದ ಮೇಲೆ ವಿದ್ಯಾರ್ಥಿಗಳ ವಿದ್ಯೆ ಕೂಡ ಒಲಿಯುತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಕರ್ಮಫಲ ಅಂತ ಅಂದರೆ ಏನೆಲ್ಲ ಕರ್ಮಫಲ ಮಾಡಿದರೆ ಈ ರೀತಿ ಆಗತ್ತೆ? ನೋಡಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ಸರಿ, ಇದು ನನಗೇನು ಬೇಜಾರಿಲ್ಲ. ನಮ್ಮ ತಂದೆನೂ ಅನ್ಎಜುಕೇಟೆಡ್, ನಮ್ಮ ತಂದೆಗೆ ಓದೋಕ್ಕೆ ಬರೋಕ್ಕೆ ಬರಲ್ಲ, ನಮ್ಮ ತಾಯಿನೂ ಅನ್ಎಜುಕೇಟೆಡ್. ಬಟ್ ನಾನು ಅಂಥವ್ರು ಹೊಟ್ಟೆಲಿ ಇಟ್ಬಿಟ್ಟು ನಾನು BE ಮಾಡಿ MS ಮಾಡಿ ಡೆಲ್ಲಿ IITನಲ್ಲಿ PhD ಜಾಯ್ನ್ ಆಗಿದ್ದೆ. ನಾನು IIT ಡೆಲ್ಲಿನಲ್ಲಿ PhD ಜಾಯ್ನ್ ಆಗಿ ವಾಪಸ್ ಬಂದುಬಿಟ್ಟೆ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ನನಗೆ ತಂದೆ ತಾಯಿ ವಿದ್ಯಾವಂತರಾಗಲಿಲ್ಲ ಅಂದ್ರೂ ಕೂಡ ನನಗೆ ತಂದೆ ತಾಯಿ ಆಗಲಿ, ಹೋಮ್ವರ್ಕ್ ಮಾಡಿದ್ದೇನೋ ತೋರಿಸೋ, ಯಾಕೋ ಓದಿಲ್ಲ, ಓದೋ ಬಾರೋ ಅಂತೇಳಿ ನನಗೆ ಯಾವತ್ತೂ ಹೊಡೆದಿಲ್ಲ, ಫೋರ್ಸ್ ಮಾಡಲಿಲ್ಲ. ನನಗೆ ಫ್ರೀ ಬಿಟ್ಬಿಟ್ರು. ಇವತ್ತಿನ ಜನ ಏನಾಗಿದೆ ಅಂದರೆ, ಸ್ಕೂಲಿಂದ ಬಂದ ತಕ್ಷಣ, ಕಾಲೇಜ್ ಬಂದ ತಕ್ಷಣ ಎಲ್ಲೋಗಿದ್ದ ಕೂತ್ಕೊಂಡು ಹೋದೋ, ಅವ್ರಿಗೆ ರಿಲ್ಯಾಕ್ಸೇಷನ್ ಇಲ್ಲ, ಫ್ರೀಡಮ್ ಇಲ್ಲ, ಟಾರ್ಚರ್ ಮಾಡ್ತಾರೆ, ಪ್ರೆಷರ್ ಮಾಡ್ತಾರೆ. ಹೀಗಾಗಿ ಅವ್ರಿಗೆ ಯಾವಾಗ ಅಪ್ಪನೂ ಬೈತಾನೆ, ಅಮ್ಮನೂ ಬೈತಾನೆ, ಅವ್ರಿಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಹುಡುಕ್ಬಿಡ್ತಾರೆ. ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು? ಸ್ಮೋಕ್ ಮಾಡ್ಕೊಂಡು ಹೋದೋಣ, ಡ್ರಿಂಕ್ಸ್ ಮಾಡ್ಕೊಂಡು ಹೋದೋಣ, ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ತಿನ್ಕೊಂಡು ಹೋದೋಣ, ಅಥವಾ ಅವಳ ಜೊತೆ ಚಾಟ್ ಮಾಡ್ಕೊಂಡು ರಿಲ್ಯಾಕ್ಸ್ಗೋಸ್ಕರ ಏನು ಮಾಡ್ತಾರೆ, ಅಡ್ಡದಾರಿ ಹಿಡಿದ್ಬಿಡ್ತಾರೆ. ಯಾಕೆಂದರೆ ಯಾವಾಗಲೂ ಸ್ಮೋಕ್ ಮಾಡ್ಕೊಂಡೇ ಓದ್ತೀನಿ ಅಂದರೆ ಅದು ಅಡಿಕ್ಷನ್ ಆಗಿಬಿಡ್ತದೆ. ಯಾವಾಗಲೂ ಮೊಬೈಲ್ ನೋಡಿಕೊಂಡೇ ನಾನು ಅರ್ಧ ಹಾಡು ಕೇಳಿಕೊಂಡು, ಕೆಲವರು ಜಾಗಿಂಗ್ ಮಾಡುವಾಗ ಹಾಡು ಕೇಳ್ಕೊಂಡು ಜಾಗಿಂಗ್ ಮಾಡ್ತಾರೆ, ಓದ್ಬೇಕಾದ್ರೆ ಹಾಡು ಕೇಳ್ಕೊಂಡು ಮಾಡ್ತಾರೆ. ಆ ಹಾಡೇ ಡಿಸ್ಟರ್ಬೆನ್ಸ್. ಅದರಿಂದ ನಾವು ಓದೋಕ್ಕೆ ಅಂತ ಕೂತಾಗ ಯಾವುದೇ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಲೆವೆಲ್ಲಿಗೆ ನಾವು ಕಾನ್ಸಂಟ್ರೇಷನ್ ಬೆಳೆಸ್ಕೋಬೇಕು. ಓಕೆ ಗುರುಜಿ, ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಆಗ್ತೀವಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ರಾಜೇಶ್ವರಿ ಅಂತ ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್, ನಮ್ಮ ಮಗು ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ. ಇದು ಗುರುಜಿ ಅವರೇ, ನಮ್ಗೆ ಮಗುವಿಗೆ 2.5 ತಿಂಗಳು ಪಾಪು. ಅದು ಮಗು ಗುರುಜಿ ಯಾವಾಗ್ಲೂ ಮೇಲ್ಗಡೆ ನೋಡ್ತಾ ಇರುತ್ತೆ,
ಆಮೇಲೆ ಜಾಸ್ತಿ ಅಳ್ತಾ ಇರುತ್ತೆ. ಆಮೇಲೆ ಹಾಲು ಸರಿ ಕುಡಿಯೋದಿಲ್ಲ ಗುರುಜಿ. ಹಾಂ, ಇದು ಎಡಗಡೆ ಹಾಲು ಕುಡಿಯುತ್ತೆ, ಬಲಗಡೆ ಕುಡಿಯೋದಿಲ್ಲ. ಓಕೆ. ಇದು ನೀವು 2.5 ತಿಂಗಳು ಮಗು ಅಲ್ಲ? ಹೌದು ಗುರುಜಿ. ಒಂದು 2 ಒಣಮೆಣ್ಸಿನ್ಕಾಯಿ ತಗೊಳ್ಳಿ, 2 ಚಮಚ ಉಪ್ಪು ತಗೊಳ್ಳಿ. ಉಪ್ಪು ಚಂದ್ರ, ಒಣಮೆಣ್ಸಿನ್ಕಾಯಿ ಕುಜ, 1 ನಿಂಬೆಹಣ್ಣು ರಾಹು. ಇದನ್ನು ನಿಮ್ಮ ಮಗು ಮೇಲೆ 21 ಸಲ ಇಳಿ ತೆಗಿಬೇಕು. ಏನಂತ 21 ಸಲ ತಲೆಯಿಂದ ಕಾಲು ಇಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗಿ ನಿಮ್ಮ ಅಲ್ಲೆಲ್ಲ ಹರಿಯೋ ನದಿ ನೀರು ಹಾಕ್ಬಿಟ್ಟ ಅಂತಂದರೆ ಈ ದೋಷ ಹೊಟ್ಟೋಗೋದು. ಇದು ಬಾಲಾರಿಷ್ಟ ದೋಷ. ಇದು ಮಕ್ಕಳಿಗೆ ಇರ್ತದೆ 6 ತಿಂಗಳವರೆಗೂ ಈ ದೋಷ ಇರ್ತದೆ ಕೆಲವು ಮಕ್ಕಳಿಗೆ. ಆಮೇಲೆ ಎಲ್ಲರ ಮುಂದೆ ಹಾಲು ಕುಡಿಸ್ಬಾರ್ದು. ನೀವು ಎಲ್ಲರ ಮುಂದೆ ಕೂತ್ಕೊಂಡು ಹಾಲು ಕುಡಿಸ್ಬಾರ್ದು. ಮತ್ತು ನೀವು ಹಾಲು ಕುಡಿಸುವಾಗ ಮಗು ತಲೆ ದಕ್ಷಿಣಕ್ಕಿರಲಿ, ಕಾಲು ನಾರ್ತ್ ಸೈಡ್ ಇರಲಿ. ಮಗು ತಲೆನ ನಿಮ್ಮ ತೊಡೆ ಮೇಲೆ, ಬಲಭಾಗದ ತೊಡೆ ಮೇಲೆ ತಲೆ ಇಟ್ಕೊಳ್ಳಿ, ಕಾಲ ಎಡಗಡೆ ಇಟ್ಕೊಂಡು ಹಾಲು ಕುಡಿಸೋಕ್ಕೆ ಶುರು ಮಾಡಿ. 2 ಎದೆಲೂ ಹಾಲು ಕುಡಿಯುತ್ತದೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನೊಂದು ಹೇಳೋದಾದರೆ ಅಪ್ಪನೂ ಇಂಜಿನಿಯರು, ಅಮ್ಮನೂ ಇಂಜಿನಿಯರು, ಮಕ್ಕಳು ಇಂಜಿನಿಯರು. ಇನ್ನು ಕೆಲವೊಂದು ಮನೆಯಲ್ಲಿ ಅಪ್ಪನೂ ಡಾಕ್ಟರ್, ಅಮ್ಮನೂ ಡಾಕ್ಟರ್, ಮಕ್ಕಳು ಡಾಕ್ಟರ್ಸ್ ಆಗಿರ್ತಾರೆ. ವಂಶ ಪಾರಂಪರ್ಯ ಪೂರ್ತಿ ಡಾಕ್ಟರ್ಸೇ ಇರ್ತಾರೆ. ಇನ್ನು IAS ಓದಿದವರಂತೂ ಅವ್ರ ಮನೇಲಿ ಪೂರ್ತಿ IAS ಆಫೀಸರ್ಸೇ ಇರ್ತಾರೆ. ಈ ರೀತಿ ಅಂದರೆ ವಿದ್ಯೆ ಒಲಿಯೋದಿದ್ರೆ ಆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಒಲಿತಾಳೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಬ್ಬೊಬ್ಬರು ಮನೆಗಳಲ್ಲಿ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ, ಮಕ್ಕಳೇನೂ ಓದಿರೋದಿಲ್ಲ. ಈ ರೀತಿ ಆಗುತ್ತೆ. ಯಾಕೆ? ನೋಡಿ, ನಾನು ಸುಮಾರು ಫ್ಯಾಮಿಲಿ ಅಬ್ಸರ್ವ್ ಮಾಡಿದ್ದೀನಿ. ಕೆಲವು ಫ್ಯಾಮಿಲಿ ಫುಲ್ ಟೀಚರ್ಸೇ ಆಗಿರ್ತಾರೆ. ಹೌದು, ಎಲ್ಲ ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ. ಕೆಲವು ಫ್ಯಾಮಿಲಿ ಎಲ್ಲರೂ ಡಾಕ್ಟರ್ಗಳೇ ಆಗಿರ್ತಾರೆ. ಕೆಲವು ಫ್ಯಾಮಿಲಿ ಇಂಜಿನಿಯರ್ಸೇ ಆಗಿರ್ತಾರೆ. ಕೆಲವರೆಲ್ಲ KS, IAS, IFS ಎಲ್ಲ ಮಾಡಿರ್ತಾರೆ. ಆ ಗೋತ್ರದಲ್ಲಿ ಯಾರೋ ಒಬ್ರು ಗುರುಗಳ ಸೇವೆ ಮಾಡಿಬಿಟ್ಟಿರ್ತಾರೆ. ಆ ಗೋತ್ರದಲ್ಲಿ ಗುರುಗಳ ಸೇವೆ ಮಾಡಿರ್ತಾರೆ. ಗುರುಗಳಿಗೆ ಅವರಿಗೆ ಭಾಳ ಅಖಂಡವಾಗಿ ಶರಣಾಗ್ಬಿಟ್ಟಿರ್ತಾರೆ. ಅಂಥವ್ರ ಮನೆಯಲ್ಲಿ ವಿದ್ಯಾಲಕ್ಷ್ಮಿ ದೀರ್ಘವಾಗಿರ್ತಾಳೆ. ಆದ್ದರಿಂದ ಆ ಗೋತ್ರದಲ್ಲಿ ಎಲ್ಲರೂ ಅವ್ರ ಮನೇಲಿ ಯಾರೂ ಅನ್ಎಜುಕೇಟೆಡೇ ಇರೋದಿಲ್ಲ. ಹೌದು. ಕೆಲವ್ರ ಮನೇಲಿ ಈ ಗುರು ಶಾಪ ಇದ್ದರೆ, ಗುರು ದ್ರೋಹ ಮಾಡಿದರೆ, ಗುರು ನಿಂದನಾ ದೋಷ ಇದ್ದರೆ ಅವರು ಎಂಥ ದೊಡ್ಡ ದೊಡ್ಡ ಬಂಗ್ಲೆಲಿ ಹುಟ್ಟಿದ್ರು ಕೂಡ, ಕೋಟಿಗಟ್ಟೆ ದುಡ್ಡಿದ್ರು ಕೂಡ SLC ಪಾಸ್ ಆಗಿರಲ್ಲ, PUC ಫೇಲು, ಏನೋ ಒಂದು ತೊಂದರೆ ಆಗಿಬಿಟ್ಟಿರ್ತದೆ ಆ ಮನೇಲೆಲ್ಲ. ಬಟ್ ದುಡ್ಡಿರುತ್ತೆ, ವಿದ್ಯಾವಂತರಾಗಕ್ಕೆ ಸಾಧ್ಯ ಇಲ್ಲ. ದುಡ್ಡಿರುತ್ತೆ, ವಿದ್ಯಾವಂತರಲ್ಲ. ಆದ್ದರಿಂದ ಇಲ್ಲಿ ಗುರು ಸೇವೆ ಇನ್ನೊಂದು ಭಾಳ ಇಂಪಾರ್ಟೆಂಟ್. ನಾನು ನಿನ್ನೆ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ಜಾತಕ ಇಟ್ಕೊಂಡು ಓಡಾಡೋ ಬದಲು, ನಮಗೆ ಆ ವಾಸ್ತು ಸರಿ ಈ ವಾಸ್ತು ಸರಿ ಅನ್ನೋ ಬದಲು ಅವನಲ್ಲಿ ಸಮಾಜ ಸೇವೆ, ಗೋ ಸೇವೆ, ಗುರು ಸೇವೆ 3 ಮಾಡಿಬಿಟ್ಟ ಅಂದರೆ ಅವ್ರ ಮನೆ ಫ್ಯಾಮಿಲಿಯಲ್ಲಿ, ಅವ್ರ ಮನೆ ನೆಕ್ಸ್ಟ್ ಜನರೇಷನ್ ಎಂಥ 3rd ಕ್ಲಾಸ್ ಮಕ್ಕಳು ಹುಟ್ಟಿದ್ರು ಕೂಡ ಅಖಂಡವಾದ ವಿದ್ಯೆ ಲಕ್ಷ್ಮಿ ಬಂದ್ಬಿಡ್ತಾಳೆ. ಸರಿ ಗುರುಜಿ, ಅಷ್ಟು ಪವರ್ ಇದೆ ಗುರು ಸೇವೆ, ಸಮಾಜ ಸೇವೆ, ಗೋ ಸೇವೆಯಲ್ಲಿ. ಅದರಿಂದ ಸೇವೆ ನೋಡಿ, ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಸೇವೆ ಮಾಡಿ ಇಡೀ ಜಗತ್ತಿಗೆ ವಿಖ್ಯಾತರಾಗ್ಬಿಟ್ರು. ದುಡ್ಡು ಮಾಡಲಲ್ಲ, ಸೇವೆಯಲ್ಲಿ ಅಷ್ಟು ಪವರ್ ಇದೆ. ಅಂಥ ಮಹಾನ್ ವ್ಯಕ್ತಿ, ಮಹಾತ್ಮರನ್ನು ನಾವು ಮಾರ್ಗದರ್ಶಕರಾಗಿ, ಮಾಡೆಲ್ ಆಗಿ ಇಟ್ಕೊಂಡು ಬದುಕಬೇಕು ನಾವು. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ದಿವ್ಯಾ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನಾವು ದಿನಾ ನಿಮ್ ಕಾರ್ಯಕ್ರಮ ನೋಡ್ತೀವಿ ಗುರುಜಿ, ತಪ್ಪಲಾರ್ದೆ. ಬಹಳ ಸಂತೋಷ. ಏನನ್ಸುತ್ತೆ? ಇಲ್ಲ, ಚಲೋ ನೋಡ್ತೀವಿ ಗುರುಜಿ. ಸ್ವಲ್ಪ ನನ್ ಬಗ್ಗೆ ಕೇಳಬೇಕಾಯ್ತ್ರಿ ಗುರುಜಿ. ಹೇಳಮ್ಮ, ಕೇಳಿ. ನನಗೆ ಎಡಗಾಲಿಂದ ಮಂಡಿ ನೋವು ಇದೆ ಗುರುಜಿ. ನನಗೆ ಏನ್ 2.5-3 ತಿಂಗಳಿಂದ ಗುರುಜಿ. ಎಡಗಾಲ ಒಂದೇ ಅಷ್ಟೇ ತಾನೆ? ಎಡಗಾಲ ಒಂದೇ. ಕೂತು ಎಳೋಬೇಕಾರೆ ಮತ್ತ ಕುಳ್ತೋಗ್ಬೇಕಾರೆ ನೋಸ್ತದ ಗುರುಜಿ. ನಾವು ಓಕೆ, ಒಂದು ನಿಂಬೆಹಣ್ಣು ತಗೊಳ್ಳಿ, ಜ್ಯೂಸ್ ಹಿಂಡ್ಕೊಳ್ಳಿ, ರಸ ಹಿಂಡ್ಬಿಟ್ಟು ಅದು ಜಾಗ ಪೂರ್ತಿ ಮಂಡಿಗೆ ಹಚ್ಚಿ. ಮಂಡಿಗೆ ಅಂದರೆ ಪಟೇಲ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಪಟೇಲ ಮತ್ತು ಟಿಬುಲ್ಲಾ, ಫಿಬರ್ ಅಂತ 3 ಮೂಳೆ ಇದೆ. ಮಂಡಿ ಕೆಳಗೆ 2 ಮೂಳೆ ಇದೆ ದೊಡ್ಡದು. ಅದಕ್ಕೂ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ. ಒಂದು. ಎರಡನೇದು, ನೀವು ನಡೆಯೋ ಸ್ಟೈಲ್ ಸರಿಯಿಲ್ಲ ಅನಿಸುತ್ತೆ, ಎಡಗಡೆನೇ ಹೋಗ್ತಿದೆ ಅಂತಂದರೆ ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಡಿಫ್ರೆನ್ಸ್ ಇರ್ಬೋದು. ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಮೂರನೇದು, ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ನೋಡಿ, 2 ಕೈನಲ್ಲೂ ಮಂಡಿನ ಹೀಗೆ ಮಸಾಜ್ ಮಾಡಿ, ಹೀಗೆ ಮಾಡಿ ಪಟೇಲಾಗೆ. ಈ ರೀತಿ ಮಾಡಿದಾಗ ಏನೋ ನರ್ವ್ ಕೂತಿದ್ರೆ ಡಿಫ್ರೆನ್ಸ್ ಚೇಂಜಸ್ ಆಗುತ್ತೆ. ಓಕೆ, ಧನ್ಯವಾದಗಳು ದಿವ್ಯಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವ್ರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಸರೋಜಾ ಅಂತ, ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರೋಜಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ.
ನಾನು ಈಗ ಸ್ವಲ್ಪ ನೀವು ಹೇಳಿದ್ದಿದ್ರದ ಒಂದೆರಡು ಪ್ರಶ್ನೆ ಕೇಳ್ಬೇಕಾಗಿತ್ರಿ. ಹೇಳಿ ಹೇಳಿ. ಅದ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಆರೋದ್ರ ಪಿತೃಶಾಪದ ಹೇಳಿದ್ರಲ್ಲ ನೀವು, ಅದು ಹುಣ್ಣಿಮೆ ಅಥವಾ ಅಮಾಸಿ ದಿನ ಮಾಡ, ಎಷ್ಟು ಹುಣ್ಣಿಮೆ ಮಾಡ್ಬೇಕು ಎಷ್ಟು ಅಮಾಸಿ ಮಾಡ್ಬೇಕಂತ. ನಮ್ದು ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ರೀ ಸರ್. ನೀವು ಇಂಟರ್ಕ್ಯಾಸ್ಟ್ ಮ್ಯಾರೇಜಾ? ಹೌದ್ರಿ. ನೀವು ಸರೋಜಾ ಅವರೇ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಗುರುಜಿ ಅವರು ಹೇಳ್ತಿದ್ದಾರೆ ಅವ್ರದ್ದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಂತೆ. ಎಷ್ಟು ಅಮಾವಾಸ್ಯೆ ಎಷ್ಟು ಹುಣ್ಣಿಮೆಯಲ್ಲಿ ನೀವು ಹೇಳಿದ ಮಿನಿಮಮ್ 3 ಅಮಾವಾಸ್ಯೆ 3 ಹುಣ್ಣಿಮೆ ಮಾಡ್ಬೇಕಮ್ಮ. ಆ ದೋಷ ಕಳ್ಕೊಳ್ಳಿಕ್ಕೆ 3 ಅಮಾವಾಸ್ಯೆ 3 ಹುಣ್ಣಿಮೆ ಮಾಡಬೇಕು. ಓಕೆ, ಧನ್ಯವಾದಗಳು ಸರೋಜಾ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಸೋಮಶೇಖರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಅದೇ ನಮಗೆ ಒಂದು ಡೇಟ್ ಆಫ್ ಬರ್ತ್ 1/8/82 ಸರ್. ನಿಮ್ಮ ಸಮಸ್ಯೆ ಹೇಳಿಬಿಡಿ ಸಾಕು. ನಿಮ್ಮ ಸಮಸ್ಯೆ ಒಂದು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ಸರ್ 2 ವರ್ಷದಿಂದ ಸರ್. 2 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀರಾ? ಹೌದು ಸರ್, ಕಿಡ್ನಿ ಸ್ಮಾಲ್ ಆಗಿ ಡಯಾಲಿಸಿಸ್. ಇವಾಗ ಕ್ರಿಯಾಟಿನೇನ್ ಎಷ್ಟಿದೆ ಆಫ್ಟರ್ ಡಯಾಲಿಸಿಸ್? ಕ್ರಿಯಾಟಿನೇನ್ ಎಷ್ಟಿದೆ ಈಗ? 8 ಇದೆ ಸರ್. 8 ಇದೆ. ಡಾಕ್ಟರ್ ಏನು ಹೇಳ್ತಾರೆ, ಇನ್ನು ಕಂಟಿನ್ಯೂ ಮಾಡಬೇಕಂತ? ಹೌದು ಸರ್, ಕಂಟಿನ್ಯೂ ಮಾಡಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತಾರೆ ಸರ್. ನೀವು ಒಂದ್ಸಲ ನಾನು ಮೀಟ್ ಮಾಡಿ, ನಾನು ನಿಮಗೆ ಮುದ್ರಾ ಥೆರಪಿ ಹೇಳ್ಕೊಡ್ತೀನಿ, ಒಂದು ಮೆಥಡು. ಮತ್ತು ನೀವು ಜಾಸ್ತಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಬೇಕು. ನೀವು ರಿಪೋರ್ಟ್ ಸಮೇತ ಮತ್ತು ಇನ್ನು ಹಾರೋಸ್ಕೋಪ್ ತೊಗೊಂಬಂದರೆ ನಾನೊಂದು ಸೆಲ್ಫ್ ಡಯಾಲಿಸಿಸ್ ನೀವೇ ಮಾಡ್ಕೊಳ್ಳೋದಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಬಹುಶಃ ಈಗಾಗಲೇ ಕೆಲವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು, ಹೆಂಗೆ ಮಾಡ್ಕೊಳ್ಳೋದು ಡಯಾಲಿಸಿಸ್ ಅಂತೇಳಿ. ಮೆಷರ್ಮೆಂಟ್ ತೊಗೊಂಡು ಮೀಡಿಯನಲ್ಲಿ ಪಾಯಿಂಟ್ ಪತ್ತೆ ಹಚ್ಚಿ ನೀವು ಪ್ರೆಸ್ ಮಾಡ್ಕೊಂಡು ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ನಾನೇ ನಿಮಗೆ ಫಿಸಿಕಲಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ, ಬಂದು ಮಾಡ್ಕೊಳ್ಳಿ. 2 ವರ್ಷದಿಂದ ಅದು ಜಾಸ್ತಿ ಆಯಿತು. 2 ಇಯರ್ಸಿಂದ ಕಂಟಿನ್ಯೂಸ್ ಮಾಡಿಸ್ಕೊಳ್ಳಬಾರ್ದು. ಸ್ಟೆಂಟ್ ಹಾಕ್ಸಿದ್ದೀರಾ? ಹಲೋ, ಓಕೆ. ಇಲ್ಲಿ ಇಲ್ಲಿ ಈ ಕಡೆ ಕತ್ತತ್ರ ಇಲ್ಲೆಲ್ಲ ಸ್ಟೆಂಟ್ ಹಾಕಿದಾರಾ? ಇಲ್ಲ ಸರ್, ಕೈಯಲ್ಲಿ ಹಾಕಿದ್ದಾರೆ ಕೈಯಲ್ಲಿ. ಬೇಡ, ತುಂಬ ದಿವಸ ಮಾಡಿಸ್ಕೊಳ್ಳೋದು ಬೇಡ. ಹಿಂದಿನ ಕಾಲದಲ್ಲಿ ಇದಕ್ಕೋಸ್ಕರ ಬೇರೆ ಪದ್ಧತಿ ಇತ್ತು, ಅದನ್ನು ಹೇಳ್ಕೊಡ್ತೀನಿ, ಮಾಡಿ. ನೀವು ಬನ್ನಿ ಒಂದ್ಸಲ ಮೀಟ್ ಮಾಡಿ. ಜಾಸ್ತಿ 2 ಇಯರ್ಸ್ ಜಾಸ್ತಿ ಆಯ್ತಿದ್ದು. ಓಕೆ, ಧನ್ಯವಾದಗಳು ಸೋಮಶೇಖರ್ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಫೆಬ್ರವರಿ 8, 9, 10ರಂದು ನೀವು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದೀರಿ. ಇದರ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಫೆಬ್ರವರಿ 8, 9, 10ನೇ ತಾರೀಕು ನಾನು ಈ ಸಲ ಧಾರವಾಡದಲ್ಲಿ 3 ದಿನದ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ, ಕ್ಲಾಸ್ ಮಾಡ್ತಾಯಿದ್ದೀನಿ. ಆ ಕ್ಲಾಸಿನ ಉದ್ದೇಶ ಏನಂತಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆದುಹಾಕೋದು ಹೇಗೆ ಅಂತೇಳಿ. ಅದನ್ನು ತೆಗಿಬೇಕಾದ್ರೆ ಏನೇನು ಮೆಥಡ್ಸ್ ಇದೆ, ಟೆಕ್ನಿಕ್ಸ್ ಇದೆ ಅನ್ನೋದನ್ನು ನಾನು ನಮ್ಮ ಅಥರ್ವಣ ವೇದದ ಆಧಾರದ ಮೇಲೆ ಇವತ್ತಿನ ಮಾಡರ್ನ್ ಸೈನ್ಸ್ ಏನು ಹೇಳುತ್ತೋ, ಹ್ಯೂಮನ್ ಎನಾಟಮಿ ಮತ್ತು ಫಿಸಿಯಾಲಜಿನ ಮರ್ಜ್ ಮಾಡಿ ಅದನ್ನು ತೆಗೆದಿಯೋದು ಹೇಗೆ ಅಂತ ನಾನು ಕಲಿಸ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು ಅಂತ ಇಷ್ಟ ಇರ್ತಾರೆ. ಎಲ್ಲ ಆಗಿಬಿಡ್ತೀವಿ, ಡಾಕ್ಟರ್ ಆಗಿಬಿಡ್ತೀವಿ, MLA ಆಗಿಬಿಡ್ತೀವಿ, ಮಿನಿಸ್ಟರ್ ಆಗ್ತೀವಿ, ಎಲ್ಲ ಆಗಿಬಿಡ್ತೀವಿ. ಆಮೇಲೆ ಏನು, ನಮ್ಮ ಮೇಲೆ ದ್ವೇಷ ಅಸೂಯೆಗಳಿಂದ ಜನಗಳು ಏನು ಮಾಡ್ತಾರೆ, ಮಾಟ ಮಂತ್ರಗಳ ಪ್ರಯೋಗ ಮಾಡ್ತಾರೆ. ನನ್ನ ಕಣ್ಮುಂದೆ ಚೆನ್ನಾಗಿದ್ದನಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಏನಾದ್ರು ಮಾಡಿಬಿಡ್ತಾರೆ. ನಾನು ಆ ಥರ ಇಲ್ವಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಮಾಡ್ತಾರೆ. ಹೀಗೆ ನಮ್ಮ ಸಮಾಜದ 4 ವೆರೈಟಿ ಜನ ಇದ್ದಾರೆ. ಅದರಲ್ಲೂ ಈ ಕೆಟ್ಟ ಜನಗಳು ಏನಂತಂದರೆ, ನಾನು ಇರಬಾರ್ದಲ್ಲ, ನಾನು ಚೆನ್ನಾಗಿಲ್ವಲ್ಲ, ಅವನು ಚೆನ್ನಾಗಿರಬಾರ್ದು ಅನ್ನೋದಕ್ಕೋಸ್ಕರವಾಗಿ ದ್ವೇಷ ಹಸುವಿಂದ ನಾನಾ ವೆರೈಟಿ ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿ ತಲೆಗೆ ಮಾಡಿಸ್ಬಿಡ್ತಾರೆ, ಬ್ರೈನ್ಗೆ ಹುಚ್ಚಿಡಿಯೋಗಿ ಮಾಡ್ತಾರೆ, ಬಾಡಿಗೆ ಮಾಡಿಸ್ತಾರೆ, ಬ್ರೈನು ಬಾಡಿಗೆ ಮಾಡಿಸ್ಬಿಡ್ತಾರೆ. ಕಣ್ಣೊಟ್ಟೋಗಲಿ, ಕೈಯೆಲ್ಲ ಅಲ್ಲಾಡಬಾರ್ದು, ಕಾಲು ಅಲ್ಲಾಡಬಾರ್ದು, ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಲಂಗ್ಸು ಇನ್ಫೆಕ್ಷನ್ ಬಂದುಬಿಡ್ಲಿ, ಕಾಲೆಲ್ಲ ಗ್ಯಾಂಗ್ರೀನ್ ಆಗಿಬಿಡ್ಲಿ, ಅವ್ರ ಮನೆ ಮಕ್ಕಳು ಓದಬಾರ್ದು, ಅವ್ರ ಮನೆ ಮಕ್ಕಳು ಮದುವೆ ಆಗಬಾರ್ದು, ಅಕಸ್ಮಾತ್ ಮದುವೆ ಆಗಿಬಿಟ್ಟಿದ್ರೆ ಮಕ್ಕಳೇ ಆಗಬಾರ್ದು, ಅವ್ರ ವಂಶ ಉದ್ಧಾರ ಆಗಬಾರ್ದು ಅಂತೇಳಿ ಮಹಾಮಾರಿ ಪ್ರಯೋಗ ಮತ್ತು ಚೌಡಿ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಹೀಗೆ ಹಲವಾರು ವೆರೈಟಿ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಇವತ್ತು ದಿವಸ ನಾನೇ ಕಣ್ಣಾರೆ ನಂತ ಬರೋರು ನೋಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಕಾಯಿಲೆ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ ಈ ಥರ ಸಮಸ್ಯೆ ಬಂದಾಗ ಹಾಸ್ಪಿಟ್ಲಿಗೆ ಹೋದ್ರೂ ಕ್ಯೂರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಮಾಡಿದಂಥ ರೋಗಗಳು ಬರೋಂಗೆ ಮಾಡಿಬಿಟ್ರೆ ಔಷಧಿಲಿ ವಾಸಿ ಆಗಲ್ಲ ಅದೆಲ್ಲ. ಮತ್ತು ಹಲವಾರು ಸಮಸ್ಯೆ, ತಿರುಪ್ತಿಗೆ ಹೋಗಿದ್ದಾಯಿತು, ಶಬರಿಮಲೆಗೆ ಹೋಗಾಯಿತು, ಧರ್ಮಸ್ಥಳ, ಶೃಂಗೇರಿ ಎಲ್ಲ ಯಾತ್ರೆ ಮಾಡಿದ್ರು ಮನೆ ಮಕ್ಳಿಗೆ ಮದುವೆ ಆಗಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೂ ಕೂಡ ಮದುವೆ ಆಗಿಲ್ಲ, ಮಕ್ಕಳಾಗ್ತಿಲ್ಲ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿರ್ತಾರಂಥದ್ದೆಲ್ಲ. ಈ ಥರದ್ದೆಲ್ಲ ಗಮನಕ್ಕೆ ತೊಗೊಂಡು ನಾನು ಪ್ರತಿಯೊಬ್ಬರ ಮನೇಲಿ ಒಬ್ಬ ಮಾಂತ್ರಿಕ ತಾಂತ್ರಿಕನಾಗಬೇಕು. ಈ ವಿದ್ಯೆ ಕಲ್ತ್ಕೊಂಡ್ಬಿಟ್ರೆ ಅದಕ್ಕೇನು ಡಾಕ್ಟ್ರು ಇಂಜಿನಿಯರ್ ಆಗಬೇಕಾಗಿಲ್ಲ ಮಾಟ ಮಂತ್ರ ತೆಗೆದಾಕಕ್ಕೆ. ಯಾವ ವ್ಯಕ್ತಿ ಓದಕ್ಕೆ ಬಂದರೆ ಸಾಕು, ಮಂತ್ರ ಹೇಳಕ್ಕೆ ಬಂದರೆ ಸಾಕು, ಮುದ್ರೆ ಮಾಡೋಕ್ಕೆ ಬಂದರೆ ಸಾಕು, ಈಸಿಯಾಗಿ ಇದೆಲ್ಲ ತೆಗೆದಾಕ್ಬಿಡ್ಬೋದು. ಯಾರು ಮಾಡಿದ್ರೆ ಅವ್ರು ವಾಪಸ್ ಕಳಿಸ್ಬಿಡ್ಬೋದು. ಮತ್ತು ಯಾರು ನಮಗೆ ಈ ಥರ ತೊಂದರೆ ಕೊಡ್ತಿದ್ದಾರೆ ಅಂತ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚೋದು ಕೂಡ ಒಂದು ತಂತ್ರವಿದ್ಯೆ ಇದೆ.
ಅದರಿಂದ ಈ ಬೇಸಿಕ್ ನಾಲೆಡ್ಜು ಪ್ರತಿಯೊಬ್ಬರು ಮನೇಲಿ ಕಲ್ತ್ಕೊಂಡ್ರೆ ನಾಳೆ ನಾವು ಸೇಫ್ ಆಗ್ಬೋದು, ನಮ್ಮ ಮನೆಯೂ ಸೇಫ್ ಮಾಡ್ಕೋಬೋದು, ನಮ್ಮ ವಂಶಕ್ಕೂ ಒಳ್ಳೆಯದಾಗ್ಬೋದು. ಅದಕ್ಕೆ ಇದನ್ನು ಭಾಳ ಸೀರಿಯಸ್ ಆಗಿ ನಾನು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಮಾಡ್ತಾಯಿದ್ದೀನಿ. ಈ ಸಲ ನಾನು ಹುಬ್ಳಿ, ಧಾರವಾಡ, ಗದಗ, ಬೆಳಗಾಂ ಆ ಕಡೆಯವ್ರಿಗೆಲ್ಲ ಹತ್ರ ಆಗಲಿ ಅಂಥೇಳಿ ಈ ಸಲ ಧಾರವಾಡದಲ್ಲಿ ಮಾಡ್ತಾಯಿದ್ದೀನಿ. ಇದು ಭಾಳ ಒಂದು ವಿಶೇಷವಾದಂಥ ವಿದ್ಯೆ. ಯಾವ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಹೇಳ್ಕೊಡಲ್ಲ, ಯಾವ ಯೂನಿವರ್ಸಿಟಿಲಿ ಕೂಡ ಟೀಚ್ ಮಾಡಲ್ಲ. ಈ ವಿದ್ಯೆ ಪ್ರತಿಯೊಬ್ಬರು ಕಲೀಲೇಬೇಕು ಇವತ್ತಿನ ಕಲಿಯುಗದಲ್ಲಿ. ಅದು 2020 ಈ ಥರದ್ದು ಜಾಸ್ತಿ ಆಗುತ್ತೆ. ಈ ಹಾವಳಿ ಮಾಟ ಮಂತ್ರಗಳ ಹವಾ ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲ ಚೆನ್ನಾಗಿದೆ. ಒಳ್ಳೆ ಡಾಕ್ಟ್ರುಗಳಿಗೆ ಮಾಟ ಮಂತ್ರ, ಕೋರ್ಟಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಕೋರ್ಟ್ನಲ್ಲೇ ಮಾಟ ಮಂತ್ರ ಮಾಡಿ ಅವ್ರು ವಶೀಕರಣ ಮಾಡಿ ಮಂಕ್ ಮಾಡಿಬಿಡ್ತಾರೆ. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಿನಿಮಾ ತಗೊಳ್ಳಿ, ಯಾವ ಕ್ಷೇತ್ರ ತಗೊಳ್ಳಿ, ಈ ಮಾಟ ಮಂತ್ರ ತಂತ್ರ ಬಾಧೆಗಳು, ಅದರಲ್ಲೂ ಭಾನಾಮತಿ ಪ್ರಯೋಗ, ಭೂತ ಪ್ರೇತಗಳ ಆವಾಹನೆ ಮಾಡಿ ಕಳಿಸ್ಬಿಡೋದು, ಇದೆಲ್ಲ ಜಾಸ್ತಿ ಆಗ್ತಿದೆ. ಇದರಿಂದ ಎದುರು ಬಂದು ಮಾತಾಡಲ್ಲ, ಎದುರು ಬಂದು ವಾದ ಮಾಡಲ್ಲ, ಇಂಡೈರೆಕ್ಟಾಗಿ ಮಾಟ ಮಂತ್ರಗಳು ಮಾಡಿ ದೇಶ ಅಸೆ ಹೊಟ್ಟೆ ಕಿಚ್ಚನ್ನು ತೀರಿಸ್ಕೊಂಡ್ಬಿಡ್ತಾರೆ. ಈ ಥರ ನಡೀತಾ ಇರೋಂಥ ಕೆಟ್ಟ ಸಮಾಜದಲ್ಲಿ ಯಾವ ಔಷಧಿಗೂ ವಾಸ್ತಿ ಆಗ್ತಿರೋಂಥ ಕಾಯಿಲೆಗಳು ಆ ಥರ ಬರೋವಂಥ ಮಾಡ್ತಾರಲ್ಲ ಈ ಮಾಟ ಮಂತ್ರದಿಂದ, ಅದನ್ನು ತೆಗೆದಾಕೋದು ಫಸ್ಟ್ ಕಲಿಬೇಕು ನಾವು. ಅದಕ್ಕೆ ಇದೊಂದು ನಾನು ಮಾಡೋ ಒಂದು ಜನಗಳಿಗೆ ಒಂದು ಸೇವೆ. ಯಾಕಂದರೆ ಕಲಿಬೇಕಿದು. ನನಗೆ ಭಾಳಷ್ಟು ಜನ ಬಂದು ಕೇಳ್ತಾರೆ, ಈ ಕಾಯಿಲೆ ಆಗಿದೆ, 5 ವರ್ಷ ಆಯಿತು, 6 ವರ್ಷ ಆಯಿತು, ಟ್ರೀಟ್ಮೆಂಟ್ ತಗೋತಾ ಹೋಗ್ತಿಲ್ಲ ಅಂತೇಳಿ. ಕೆಲವುದು ಜಾತಕ ದೋಷದಿಂದ ಬರುವಂಥದ್ದು ಬೇರೆ, ಜಾತಕದಲ್ಲಿ ಎಲ್ಲ ಚೆನ್ನಾಗಿದ್ದು ಕೂಡ ಮಾಟ ಮಂತ್ರಗಳಿಂದ ಬಂದು ಅದನ್ನು ಹಾಳು ಮಾಡಿಬಿಡ್ತಾರೆ. ಈ ಥರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ 3 ದಿನ ವರ್ಕ್ಶಾಪಲ್ಲಿ ಕಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಈ ಮರ್ಮ ವಿದ್ಯೆನೂ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮರ್ಮ ವಿದ್ಯೆ ಏನಪ್ಪ ಅಂತಂದರೆ ನಮ್ಮ ದೃಷ್ಟಿ ದೋಷಗಳು, ಮಾಟ ಮಂತ್ರದಿಂದ ಬಂದಂಥ ಶಕ್ತಿಗಳು, ಶಾಪಗಳು, ಪಾಪಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಸೇರಿಕೊಂಡಿರ್ತದೆ. ಅದನ್ನು ಮರ್ಮ ಪಾಯಿಂಟ್ಸ್ ಪತ್ತೆ ಹಚ್ಚಿ ತೆಗೆದಾಕೋದು ಹೇಗೆ, ಅದು ದೊಡ್ಡ ಮಹಾವಿದ್ಯೆ. ಅದನ್ನು ಕೂಡ ನಾನು ಈ ಒಂದು ವರ್ಕ್ಶಾಪಲ್ಲಿ ಕಲಿಸ್ತಾ ಇದ್ದೀನಿ. ಇದು ಕೇವಲ ಒಂದು 100 ಜನಕ್ಕೆ ನಾನು ದೀಕ್ಷೆ ಕೊಡ್ತಾ ಇದ್ದೀನಿ. 100 ಯಾಕೆಂದರೆ ಇದು ಬಹಳ ವಿಶೇಷವಾದ ಪವಿತ್ರವಾದಂಥ ವಿದ್ಯೆ. ನಮ್ಮ ನಾಥ ಸಂಪ್ರದಾಯ ದತ್ತ ಪರಂಪರೆ ಆಧಾರದ ಮೇಲೆ ಈ ದೀಕ್ಷೆಯನ್ನು ಮಂತ್ರದೀಕ್ಷೆ, ತಂತ್ರದೀಕ್ಷೆ ಮತ್ತು ಮುದ್ರಾ ದೀಕ್ಷೆಯನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ವಿದ್ಯೆ ಬಹಳ ವಿಶೇಷವಾದದ್ದು. ಈ ಒಂದು ನಾಲೆಡ್ಜನ್ನು ಒಂದು ಕಲ್ತಿದ್ದೇ ಆದರೆ ನಮ್ಮ ಮನೆ ನಾವೇ ದಿಗ್ಬಂಧನ ಮಾಡ್ಕೋಬೋದು. ನಮಗೆ ನಾವೇ ಮನೆ ಬಿಟ್ಟು ಹೋಗುವಾಗ, ಮನೇಲಿದ್ದಾಗ ಇದಕ್ಕೆಲ್ಲ ಕೆಲವು ಧೂಮಾವತಿ ಪ್ರಯೋಗ, ಪ್ರತ್ಯಂಗಿರ, ಶರ್ಭ ಪ್ರಯೋಗಗಳು, ನರಸಿಂಹ ಪ್ರಯೋಗಗಳು ಇದೆಲ್ಲ ಕಲಿಸ್ತಾ ಇದ್ದೀನಿ. ಅದರಿಂದ ಈ ಒಂದು ವಿಶೇಷವಾದಂಥ ವಿದ್ಯೆ ಆಸಕ್ತಿ ಇರೋವಂಥವ್ರು ನಮ್ಮ ಆಫೀಸಲ್ಲಿ 9 to 6 ಅಷ್ಟೇ ಓಪನ್ ಆಗೋದು. ಅಷ್ಟರೊಳಗೆ ಅವರು ಕರೆ ಮಾಡಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಒಂದು. ಎರಡನೇದು, ತಾವು ಕಲ್ತು ಇದನ್ನು ಇನ್ನೊಬ್ರಿಗೆ ಜನರೇಟ್ ಮಾಡುವಂಥ ನಾಲೆಡ್ಜ್ ಇರೋರು ಮಾತ್ರ ಇದಕ್ಕೆ ಬಂದರೆ ಒಳ್ಳೆಯದು. ನಾವೇ ಕಲ್ತುಬಿಟ್ಟು ಇನ್ನೊಬ್ರಿಗೆ ಒಳ್ಳೇದು ಮಾಡಬಾರ್ದು ಅನ್ನೋ ಭಾವನೆ ಇದ್ದರೆ ಈ ವಿದ್ಯೆ ಫಲಿಸಲ್ಲ. ಅದರಿಂದ ಈ ಒಂದು ವಿದ್ಯೆನ ಯಶಸ್ವಿಯಾಗಿ ಕಲಿಬೇಕು ಅಂತಂದರೆ ಆಸಕ್ತಿ ಇರೋರು ನಮ್ಮ ಆಫೀಸ್ ಕರೆ ಮಾಡ್ಬೋದು. ಸರಿ ಗುರೂಜಿ, ವಿದ್ಯಾವಂತ ಮಕ್ಕಳು ಹುಟ್ಟಬೇಕು, ವಿದ್ಯಾವಂತರಾಗಬೇಕು ಮಕ್ಕಳು ಅನ್ನೋದಾದರೆ ಪೋಷಕರ ಜವಾಬ್ದಾರಿ ಹೇಗಿರುತ್ತೆ, ಏನೆಲ್ಲ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ಗುರುದೋಷ ಇದ್ದರೆ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಗಳು ಹೇಳಿದ ಹಾಗೆ 8, 9, 10 ಫೆಬ್ರವರಿ ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯಬಹುದು ಅನ್ನೋದ್ರ ಬಗ್ಗೆ ಗುರೂಜಿ ಕ್ಲಾಸ್ನ ತೆಗೆದುಕೊಳ್ತಾ ಇದ್ದಾರೆ. ನೀವು ಕೂಡ ಭಾಗಿಯಾಗಬಹುದು. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಬರುತ್ತೆ, ಜೊತೆಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.